ನಿಮ್ದೊಳಗೆ ಬರ್ತಾ ಇದೆ. ನಾನು ನೋಡಿದೆ. ನನ್ನ ಕ್ಷೇತ್ರದ ಹುಡುಗ ನಮ್ಮ ಹುಡುಗನೇ. ಅವನು PSI ಆದಂಥದ್ದು. ಅವನ ಮದುವೆಗೂ ನಾನು ಹೋಗಿದ್ದೀನಿ ಒಂದು ವರ್ಷದ ಹಿಂದೆ. ಪಾಪ ಏನಾಗಿದೆ ನನಗೆ ಗೊತ್ತಿಲ್ಲ, ಬಟ್ ತನಿಖೆ ಆದತ್ನಾಗ ಎಲ್ಲದು ಹೊರಗೆ ಬರ್ತೈತೆ. ಅದ್ರ ಬಗ್ಗೆ ನನಗೂ ನೋವಿದೆ. ಕಾಂಗ್ರೆಸ್ ಮಾಡ್ತಾ ಇರೋದು ಸರ್, ಈಗ ವರ್ಗಾವಣೆ ದಂಧೆ ಇದೆನೋ ಮತ್ತೊಂದು ದಂಧೆ ಇದೆನೋ, ಒಂದು ಮಾಧ್ಯಮದೊಳಗ ಏನು ಅಂತ BP ಲೋ ಅಂತ ನೀವು ಆಗ್ತಾ ಇದ್ದೀರಿ. ಇನ್ನೊಂದ್ರೊಳಗ ಹಾರ್ಟ್ ಅಟ್ಯಾಕ್ ಅಂತಾನೆ ಒಂದು ಹೇಳ್ತಾ ಇದ್ದಾರೆ. ನೋಡಪ್ಪ ನೋಡಿ, ಈಗ ಅವ್ರು ಅದನ್ನ ರಾಯರೆಡ್ಡಿ ಸಾಹೇಬ್ರಿಗೆ ಕೇಳೋದು ಒಳ್ಳೇದು ಅಲ್ಲ. ನಾನು ಹೇಳಕತ್ತೀನಲ್ಲ, ರಾಯರೆಡ್ಡಿ ಸಾಹೇಬ್ರ ಹೇಳಿದ್ದೆ ಹೇಳ್ಬೇಕು ನಾನು. ರಾಯರೆಡ್ಡಿ ಸಾಹೇಬ್ರದ್ದು ವೈಯಕ್ತಿಕ ಅವರ ಅಭಿಪ್ರಾಯ ಅಲ್ಲ, ನಾನ್ ತಪ್ಪಂತ ಯಾಕನ್ಲಿ. ನಾನು ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಯಾರು ಸರ್, ಈಗ ನಾನು ಒಂದೇ ನಿಮಗೆ ಹೇಳ್ತೀನಿ, ವರ್ಗಾವಣೆಗೆ ಒಂದು ಗೈಡ್ಲೈನ್ಸ್ ಇದೆ. 1 ವರ್ಷದೊಳಗ ಯಾರನ್ನೂ ವರ್ಗಾವಣೆ ಮಾಡಕ್ ಆಗಲ್ಲ. ವರ್ಗಾವಣೆ ಮಾಡಿದ್ರೆ ಕೇಳಿ ಸ್ವಾಮಿ, ಆಯ್ತು ಕೇಳಿದ ಮೇಲೆ ಅವ್ರು ಅಕಸ್ಮಾತ್ ವರ್ಗಾವಣೆ ಮಾಡಿದ್ರೆ ಅವ್ರಿಗೆ ಕಾನೂನಿಗೆ ಹೋಗಕ್ಕ KATಗೆ ಹೋಗಕ್ಕ ಅವಕಾಶ ಇದೆ. ಅದನ್ನ ಯಾಕೆ ಕೇಳ್ತಾ ಇಲ್ಲ ನೀವು? ವರ್ಗಾವಣೆಗೆ ಒಂದು ಗೈಡ್ಲೈನ್ಸ್ ಮಾಡಿದ್ದೀವಿ. ಒಬ್ಬೊಬ್ರು ಈಗ ವರ್ಗಾವಣೆ ದಂಧೆ ನಡೆದೈತೆ ಅಂದ್ರೆ ನನ್ನ ಕಾಲದಾಗಂತೂ ವರ್ಗಾವಣೆ ದಂಧೆ ನಡೆದಿಲ್ಲಪ್ಪ. ಯಾರ ಕಾಲದಾಗ ವರ್ಗಾವಣೆ ದಂಧೆ ಐತೆ ಅವ್ರಿಗೆ ಕೇಳಿ. ಇದೊಳಗೆ ಬರ್ತಾ ಇದೆ. ನಾನು ನೋಡಿದೆ. ನನ್ನ ಕ್ಷೇತ್ರದ ಹುಡುಗ ನಮ್ಮ ಹುಡುಗನೇ. ಅವನು PSI ಆದಂಥದ್ದು. ಅವನ ಮದುವೆಗೂ ನಾನು ಹೋಗಿದ್ದೀನಿ ಒಂದು ವರ್ಷದ ಹಿಂದೆ. ಪಾಪ ಏನಾಗಿದೆ ನನಗೆ ಗೊತ್ತಿಲ್ಲ, ಬಟ್ ತನಿಖೆ ಆದತ್ನಾಗ ಎಲ್ಲದು ಹೊರಗೆ ಬರ್ತೈತೆ. ಅದ್ರ ಬಗ್ಗೆ ನನಗೂ ನೋವಿದೆ. ಕಾಂಗ್ರೆಸ್ ಮಾಡ್ತಾ ಇರೋದು ಸರ್, ಈಗ ವರ್ಗಾವಣೆ ದಂಧೆ ಇದೆನೋ ಮತ್ತೊಂದು ದಂಧೆ ಇದೆನೋ, ಒಂದು ಮಾಧ್ಯಮದೊಳಗ ಏನು ಅಂತ BP ಲೋ ಅಂತ ನೀವು ಆಗ್ತಾ ಇದ್ದೀರಿ. ಇನ್ನೊಂದ್ರೊಳಗ ಹಾರ್ಟ್ ಅಟ್ಯಾಕ್ ಅಂತಾನೆ ಒಂದು ಹೇಳ್ತಾ ಇದ್ದಾರೆ. ನೋಡಪ್ಪ ನೋಡಿ, ಈಗ ಅವ್ರು ಅದನ್ನ ರಾಯರೆಡ್ಡಿ ಸಾಹೇಬ್ರಿಗೆ ಕೇಳೋದು ಒಳ್ಳೇದು ಅಲ್ಲ. ನಾನು ಹೇಳಕತ್ತೀನಲ್ಲ, ರಾಯರೆಡ್ಡಿ ಸಾಹೇಬ್ರ ಹೇಳಿದ್ದೆ ಹೇಳ್ಬೇಕು ನಾನು. ರಾಯರೆಡ್ಡಿ ಸಾಹೇಬ್ರದ್ದು ವೈಯಕ್ತಿಕ ಅವರ ಅಭಿಪ್ರಾಯ ಅಲ್ಲ, ನಾನ್ ತಪ್ಪಂತ ಯಾಕನ್ಲಿ. ನಾನು ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಯಾರು ಸರ್, ಈಗ ನಾನು ಒಂದೇ ನಿಮಗೆ ಹೇಳ್ತೀನಿ, ವರ್ಗಾವಣೆಗೆ ಒಂದು ಗೈಡ್ಲೈನ್ಸ್ ಇದೆ. 1 ವರ್ಷದೊಳಗ ಯಾರನ್ನೂ ವರ್ಗಾವಣೆ ಮಾಡಕ್ ಆಗಲ್ಲ. ವರ್ಗಾವಣೆ ಮಾಡಿದ್ರೆ ಕೇಳಿ ಸ್ವಾಮಿ, ಆಯ್ತು ಕೇಳಿದ ಮೇಲೆ ಅವ್ರು ಅಕಸ್ಮಾತ್ ವರ್ಗಾವಣೆ ಮಾಡಿದ್ರೆ ಅವ್ರಿಗೆ ಕಾನೂನಿಗೆ ಹೋಗಕ್ಕ KATಗೆ ಹೋಗಕ್ಕ ಅವಕಾಶ ಇದೆ. ಅದನ್ನ ಯಾಕೆ ಕೇಳ್ತಾ ಇಲ್ಲ ನೀವು? ವರ್ಗಾವಣೆಗೆ ಒಂದು ಗೈಡ್ಲೈನ್ಸ್ ಮಾಡಿದ್ದೀವಿ. ಒಬ್ಬೊಬ್ರು ಈಗ ವರ್ಗಾವಣೆ ದಂಧೆ ನಡೆದೈತೆ ಅಂದ್ರೆ ನನ್ನ ಕಾಲದಾಗಂತೂ ವರ್ಗಾವಣೆ ದಂಧೆ ನಡೆದಿಲ್ಲಪ್ಪ. ಯಾರ ಕಾಲದಾಗ ವರ್ಗಾವಣೆ ದಂಧೆ ಐತೆ ಅವ್ರಿಗೆ ಕೇಳಿ.